ಗಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನನ್ನ. ನಿಜ ಕಾಣೋ, ನಿಮ್ಮಪ್ಪ ದುಡ್ಡು ಗಳಿಸೋ ಆಟದಾರಿ ಹಿಡಿಲಿಲ್ಲ ಅಪ್ಪ, ಹಿಡಿಲಿಲ್ಲ. ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದವ. ನಮ್ಮಪ್ಪ ಇಡೀ ಜಗತ್ತಿಗೆ ಅನ್ನ ನೀಡೋ ರೈತ. ಅಂತ ರೈತನ ಮಗ ನಾನು. ವಯಸ್ಸಾದ ತಂದೆ ತಾಯಿಗಳ ಆಸ್ಪತ್ರೆ ಬಿಲ್ ಕಟ್ಟಬೇಕು, 6 ಜನ ಅಕ್ಕಂಗಿಯರ ಮದುವೆ ಮಾಡಬೇಕು, ಒಟ್ಟು 9 ಜನ ತುದ್ದಿ ಚೀಲ ತುಂಬಬೇಕು. ತೊಡದೆ ಹಗಲು ರಾತ್ರಿ ಎಂದೇ ತೊಡದೆ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕು ಅನ್ನೋ ಕನಸು ಕಂಡೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ. ಕಲ್ಲು ಮುಳ್ಳು ಹಾವು ಚೇಳು ಅಂದೆ ಕಚ್ಚಾ ರಸ್ತೆಯಲ್ಲಿ ಓಡ್ತಾ ಇದ್ದೆ. ಮೈ ಮುರಿದು ಕಸರತ್ ಮಾಡಿದೆ. ಇಡೀ ಆರ್ಮಿಗೆ ಫಸ್ಟ್ ರ್ಯಾಂಕ್ ನಲ್ಲಿ ಸೆಲೆಕ್ಟ್ ಆದೆ. ನಾ ಕಂಡ ಕನಸುಗಳೆಲ್ಲ ಸಾಕಾರ ಮಾಡಿಕೊಂಡೆ, ಸಂತೋಷ ಪಟ್ಟೆ. ಆದ್ರೆ ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ತಿಂಗಳ ನಿನಗೆ ದುಡ್ಡು ಕಳಿಸಿಕೊಟ್ಟೆ. ಏನ್ ಹೇಳ್ತೆ ನೀನು? ಒಂದಿನಾದ್ರೂ ನನ್ನ ಪಕ್ಕದಲ್ಲಿ ಕರ್ಕೊಂಡು ಮಲ್ಕೊಂಡಿದ್ಯಾ? ಎದೆ ಮೇಲೆ ಕೈ ಆಡ್ಸಿದ್ಯಾ ಅಂತ ಕೇಳ್ತಾ ಇದೀಯ ನನ್ನ? ನಿಜ, ನಾನು ಅದನ್ನ ಮಾಡ್ಬೇಕಾಗಿತ್ತು ನಿಜ. ಆದ್ರೆ ಅದನ್ನ ಮಾಡೋದಕ್ಕೋಸ್ಕರನೇ ನಿನ್ನ ಪವಿತ್ರ ತಾಯಿ ಸುಮತಿನ ನಿನಗಾಗಿಯೇ ಬಿಟ್ಟು ಹೋಗಿದ್ದೆ. ನಾನು ಇಡೀ ನನ್ನ ದೇಶದ ಮಕ್ಕಳ ಪ್ರಾಣ ಕಾದಿದ್ದೀನಿ ಗಡಿಯಲ್ಲಿ ನಿಂತು. ನಿನ್ನ ಹಾಗೆ ನಾನು ಸ್ವಾರ್ಥಿ ಅಲ್ಲ ಕಣ, ಸ್ವಾರ್ಥಿ ಅಲ್ಲ. ನೋಡು, ನಿನಗೆಷ್ಟು ಹೇಳಿದ್ರು ದುಡ್ಡಿನ ದಾಹ, ಈ ಹೆಣ್ಣಿನ ಅಮಲ ನಿನ್ ತಲೆ ಹತ್ತಿದೆ. ನಾನೇನು ಹೊಯ್ಕೊಂಡ್ರು ನಿನಗೆ ಅರ್ಥ ಆಗುದಿಲ್ಲ. ನೋಡು, ನನ್ನ ಪೆನ್ಷನ್ ಹರಿದ ಮೇಲೆ ಸಾಲ ತೆಗೆಸ್ಕೊಂಡು ಬರೋದಕ್ಕೆ ನಿನ್ ತಾಯಿ ಹತ್ರ ದಿನಾನು ಪೀಡಿಸ್ತಾ ಇದೆಯಲ್ಲ. ನನ್ನ ಜೀವನಕ್ಕೆ ಆಸರೆಯಾಗಿದ್ದ ನನ್ನ ಹಣದ ಮೇಲೂ ಸಾಲ ತೆಗೆಸ್ಕೊಂಡು ಬಂದು ನಿನ್ನ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಮಾವ, ನೀವೆಲ್ಲ ಹಣ ಕೊಟ್ರ? ಯಾವ ಕೊಟ್ರಿ? ಎಲ್ಲಿ ಕೊಟ್ರಿ? ಎಷ್ಟು ದಿನ ಕೊಟ್ರಿ? ಯಾಕ ಸುಳ್ಳು ಹೇಳ್ತಾ ಇದ್ರಾ? ಯಾಕಮ್ಮ, ಈಗೊಂದು 10 ನಿಮಿಷದ ಹಿಂದೆ ದುಡ್ಡಿನ ಚೀಲ ತಂದು ನಿನ್ನ ಕೈಲಿ ಕೊಡ್ಲಿಲ್ಲ ನಾನು? ದುಡ್ಡು ತಂದು ಗಂಡನ ಕೈಲಿ ಕೊಡೋದು ಬಿಟ್ಟು ಈ ರೀತಿ ಬಂಡು ಮಾತಾಡ್ತಾ ಇದ್ಯಾ ನೀನು? ಸಾಕ್ ಮುಚ್ಚಿ ಬಾಯ್ನ. ನೀವ್ ಮಾಡಿ ತಪ್ಪನ ಮುಚ್ಕೊಳಕ್ಕೆ ಈಗ ನನ್ ಮೇಲೆ ಈ ರೀತಿ ಅಪವಾದ ಹೊರಿಸ್ತಾ ಇದ್ರಾ? ಎಂತ ಹೊಲಸ್ ಜನರ ನೀವು ರೀ. ನನ್ನ ಮಾತಿನ ಮೇಲೆ ನನ್ನ ನಂಬಿಕೆ ಇಲ್ಲ ಹೋದ್ರೆ ನಾ ಕೊಡ್ಸರಿಗೆ ಅಲ್ಲೇ ಬಿದ್ದಿದೆ ನೋಡಿ. ದುಡ್ಡು ಬಾಲೆ ಮನೆ ಮೂರ್ಖೆಣ್ಣೆ. ಹೀಗೆ ಸುಳ್ಳು ಹೇಳಿ ಮಳ್ಳು ಮಾಡಿ ಎಷ್ಟು ಮನಿ ಹಾಳು ಮಾಡಿ ಹೊಳೆ ಪಾಲ್ ಮಾಡಿ ಬಂದಿದ್ದೀಯ ನೀನು. ನಿನ್ನಂತೂ ಜೀವದಿಂದ ಹೇಳಿ ಕೊಡು ಹೇಳ್ಬಾರ್ದು. ಯಾರ ಮೇಲೆ ಕೈ ಮಾಡ್ತಾ ಇದ್ದೀಯ ನೀನು? ನನ್ನವರಿಗೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗುವುದಿಲ್ವೇ? ನಾನು ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿಯ ಸರಸಕ್ಕೆ ಕರೆದು ಆ ತಪ್ಪನ್ನ ಮುಚ್ಕೊಳ್ಳೋಕೆ ಈ ರೀತಿ ನಿಗ್ರಹಿಸ್ತಾ ಇದೆಯಾ? ಮಗನ ಹೆಂಡತಿಯವ್ರು ಏನಾದ್ರು ತೋದಿಯೋ? ಮಗ ಸಮ ಕಾಣಿಸ್ಬಿಟ್ಟು ಮಗನ ಮೇಲೆ ಕಣ್ಣು ಹಾಕ್ತೀಯ? ಗೊತ್ತಾಯ್ತು, ಈಗ ನೀನು ಎಂಥವಳು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಇಂಥವಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಮುಂದೆ ದೊಡ್ಡ ಅನಾಹುತ ಆಗುವುದು. ನೋಡು, ಮನೆ ಬಿಟ್ಟು ಹೊರಟೋಗು. ನೀನಾಗಿ ಹೊರಟು ಹೋಗ್ತೀಯ? ಇಲ್ಲ, ಪೊಲೀಸರಿಗೆ ಫೋನ್ ಹಚ್ಚಿ ಪೊಲೀಸರನ್ನ ಕರೆಸ್ಲು. ಪೊಲೀಸರನ್ನ ಕರೆಸ್ಬೇಕಾಗುತ್ತೆ. ಬಡ್ಡಿ ಮಗನೇ, ಜಾಡಿ ಅಂದ್ರೆ ಬಾಯಿಲಿರೋ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು.